ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಜೂನ್ 11ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ, ಇವತ್ತು ಕೂಡ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಅಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 0.25% ನಷ್ಟು ಡ್ರಾಪ್ ಆಯ್ತು. 23,150ರ ಅರೌಂಡ್ ಅಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ 23,000 ಒಂದು ಕ್ರೂಷಿಯಲ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ನಿಫ್ಟಿ ಇವತ್ತು 23,100ರ ಅರೌಂಡ್ ಅಲ್ಲಿ ಓಪನ್ ಆಯ್ತು. ಅಲ್ಲಿಂದ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು. 23,300 ಲೆವೆಲ್ ಅನ್ನ ಕೂಡ ನಿಫ್ಟಿ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ನಿನ್ನೆ ಯಾವ ರೀತಿಯಲ್ಲಿ ಮಧ್ಯಾಹ್ನ 1 ಗಂಟೆ ನಂತರ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು, ಅದೇ ರೀತಿಯ ವೀಕ್ನೆಸ್ ಇವತ್ತು ಕೂಡ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಅಲ್ಲಿ ಕೂಡ 0.2% ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಆಗಿನೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. 1.6% ನ ಡೌನ್ ಸೈಡ್ ನಿಫ್ಟಿ ಐಟಿ ಇಂಡೆಕ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಆಟೋ ಇಂಡೆಕ್ಸ್ ಕೂಡ 0.2% ನಷ್ಟು ಇವತ್ತು ಕರೆಕ್ಟ್ ಆಗಿದೆ. ಸೊ ಮತ್ತೊಂದು ಬ್ರೋಕರೇಜ್ ಹೌಸ್ ಸಿಟಿ ನಿಫ್ಟಿಯ ಟಾರ್ಗೆಟ್ಸ್ ಅನ್ನ ಕಟ್ ಮಾಡಿದ್ದಾರೆ. ಸೊ ಇದು 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಮುಂಚೆ ನಿಫ್ಟಿ 50ಗೆ ಅವರು 27,000ದ ಟಾರ್ಗೆಟ್ಸ್ ಅನ್ನ ಕೊಟ್ಟಿದ್ರು. ಅದನ್ನ ಈಗ 26,000ಕ್ಕೆ ಕಟ್ ಮಾಡಿದ್ದಾರೆ. ಸೊ ಗ್ಲೋಬಲ್ ಕ್ರೈಸಿಸ್ ಕಾರಣ ಆಗಿರುತ್ತೆ. ಸೊ ಮಿಡ್ಲ್ ಈಸ್ಟ್ ನಲ್ಲಿ ಏನು ವಾರ್ ಸಿಚುವೇಶನ್ಸ್ ಇದೆ, ಅದು ಭಾರತದ ಎಕಾನಮಿಯ ಮೇಲೆ ಇಂಪ್ಯಾಕ್ಟ್ ಅನ್ನ ಹಾಕುತ್ತೆ ಅಂತ ಇವರು ಟಾರ್ಗೆಟ್ಸ್ ಅನ್ನ ಕಟ್ ಮಾಡಿದ್ದಾರೆ. ಅಕಸ್ಮಾತ್ ಈ ಒಂದು ವಾರ್ ಏನಾದ್ರೂ ಆದಷ್ಟು ಬೇಗ ಎಂಡ್ ಆದ್ರೆ ಸೊ ಮತ್ತೆ ಬ್ರೋಕರೇಜಸ್ ಗಳ ಕಡೆಯಿಂದ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ. ಹಾಗೆ ಈ ಒಂದು ವಾರ್ ಇದೇ ರೀತಿಯಲ್ಲಿ ಮುಂದಿನ 3-4 ತಿಂಗಳು ಕಂಟಿನ್ಯೂ ಆದ್ರೆ ಈ ನಿಫ್ಟಿ ಟಾರ್ಗೆಟ್ಸ್ ಇನ್ನೂ ಕಟ್ ಆಗುವಂತ ಚಾನ್ಸಸ್ ಇರುತ್ತೆ. ಗ್ಲೋಬಲ್ ಸಿಚುವೇಶನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಬ್ರೋಕರೇಜಸ್ ಗಳು ಟಾರ್ಗೆಟ್ಸ್ ಅನ್ನ ರಿವೈಸ್ ಮಾಡ್ತಿರ್ತಾರೆ. ಸೊ ಯಾರು ಕೂಡ ಎಕ್ಸಾಕ್ಟ್ ಆಗಿ ಇದೇ ಲೆವೆಲ್ ನಲ್ಲಿ ನಿಫ್ಟಿ ಟ್ರೇಡ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಐಸಿಐಸಿಐ ಬ್ಯಾಂಕ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ನ ಜಂಪ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಎಂ ಬೆಳಿಗ್ಗೆ ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ ಅದಾದ್ಮೇಲೆ ಒಂದು ಸ್ಟ್ರಾಂಗ್ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಲ್ಲಿ ಕೂಡ ಸ್ಟ್ರಾಂಗ್ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಯಿತು. 1.35% ನಷ್ಟು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಗೇನ್ ಆಗಿದೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇಂಟ್ರೆಸ್ಟ್ ಕಾಣಿಸ್ತದೆ. ಸೊ RBI ನ ಮೆಜರ್ಸ್ ಈ ಒಂದು ಬೈಯಿಂಗ್ ಇಂಟ್ರೆಸ್ಟ್ ಗೆ ಕಾರಣ ಆಗಿರುತ್ತೆ. ಸೊ ಮೆಟಲ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಇತ್ತು. ಬಟ್ ಇವತ್ತು JSW ಸ್ಟೀಲ್ ಸ್ಟ್ರಾಂಗ್ ಆಗಿ ರಿಕವರ್ ಆಗಿದೆ. 1% ನ ಜಂಪ್ JSW ಸ್ಟೀಲ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಗ್ರಾಸಿಮ್ ಕೂಡ 0.6% ನ ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಸಾಕಷ್ಟು ಸ್ಟಾಕ್ ಗಳು ಇವತ್ತು ನೆಗೆಟಿವ್ ಆಗಿನೇ ಕ್ಲೋಸ್ ಆಯ್ತು. ಇನ್ಫೋಸಿಸ್ ಇವತ್ತು ಟಾಪ್ ಲೂಸರ್ ಆಗಿತ್ತು. 3% ಅರೌಂಡ್ ಅಲ್ಲಿ ಇನ್ಫೋಸಿಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇನ್ಫೋಸಿಸ್ ನಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ಇದೆ. CLSA ಇನ್ಫೋಸಿಸ್ ಸ್ಟಾಕ್ ಅನ್ನ ಕವರ್ ಮಾಡಿದರೆ ಜೆನ್ ಎಐ ಅಥವಾ ಎಐ ಸೆಗ್ಮೆಂಟ್ ನಲ್ಲಿ $300-400 ಬಿಲಿಯನ್ ನ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಇನ್ಫೋಸಿಸ್ ಪಡ್ಕೋತಾರೆ. ಸೊ ಭಾರತದಲ್ಲಿರುವಂತ ಲಾರ್ಜ್ ಐಟಿ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಇನ್ಫೋಸಿಸ್ ಒಳ್ಳೆ ಒಂದು ಸಿಚುವೇಶನ್ ನಲ್ಲಿ ಇದೆ ಅಂತ CLSA 1,512ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಇನ್ಫೋಸಿಸ್ ಈಗ 1,100ರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಲಾಂಗ್ ಟರ್ಮ್ಗೆ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಎಂಟರ್ ಆಗೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಇದೆ. ಸೊ ಮುಂದಿನ 1-2 ವರ್ಷ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಲಾಂಗ್ ಟರ್ಮ್ ನಲ್ಲಿ ಖಂಡಿತವಾಗ್ಲೂ ರಿಟರ್ನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. HCL ಟೆಕ್ ಕೂಡ ಇವತ್ತು 2% ನ ಅರೌಂಡ್ ಅಲ್ಲಿ ಕರೆಕ್ಟ್ ಆಯ್ತು. ಸೊ ಯುಎಸ್ ನ ಐಟಿ ಇಂಡೆಕ್ಸ್ ನಾಸ್ಡಾಕ್ ನಲ್ಲಿ ಕೂಡ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ಇದಕ್ಕೆ ರೀಸನ್ ಎಐ ಬೇಸ್ಡ್ ಕಂಪನಿಗಳು ಹೊಸ ಹೊಸ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಸೊ ಈಗ ಆಂಥ್ರೋಪಿಕ್ ಕ್ಲಾಡ್ ನ ಹೊಸ ಒಂದು LLM ಅಥವಾ ಮಾಡೆಲ್ ಅನ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಇದು ಇನ್ನಷ್ಟು ಸರ್ವಿಸ್ ಬೇಸ್ಡ್ ಐಟಿ ಕಂಪನಿಗಳಿಗೆ ನೆಗೆಟಿವ್ ಆಗಿದೆ. ಅಂದ್ರೆ ಐಟಿ ಸರ್ವಿಸಸ್ ಗಳನ್ನ ಈ ಕಂಪನಿಗಳು ಪ್ರೊವೈಡ್ ಮಾಡ್ತಿದ್ರೆ ಆ ಕೆಲಸವನ್ನ AI ನೇ ಇನ್ ಮುಂದೆ ಮಾಡುತ್ತೆ. ಹಾಗೆ ಸಾಕಷ್ಟು ಸೆಕ್ಯೂರಿಟಿ ಫೀಚರ್ಸ್ ಗಳೊಂದಿಗೆ ಈ ಒಂದು ಮಾಡೆಲ್ ಲಾಂಚ್ ಆಗುತ್ತೆ. ಸೊ ಇದರಿಂದ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇನ್ನಷ್ಟು ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಆಂಥ್ರೋಪಿಕ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ AI ಕಂಪನಿಗಳ LLMs ಏನಿದೆ ಅಥವಾ ಮಾಡೆಲ್ಸ್ ಏನಿದೆ ಅದನ್ನ ಈಗ ಈ ಸರ್ವಿಸ್ ಬೇಸ್ಡ್ ಕಂಪನಿಗಳು ಬಳಸ್ತಾ ಇದ್ದಾರೆ. ಹಾಗೆ ತಮ್ಮ ಡೆವಲಪರ್ಸ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳಿಗೆ ಇದರ ಲೈಸೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇದು ಕೂಡ ಆಂಥ್ರೋಪಿಕ್, ಓಪನ್ AI ಈ ರೀತಿಯ ಕಂಪನಿಗಳಿಗೆ ಸಾಕಷ್ಟು ದೊಡ್ಡ ರೆವೆನ್ಯೂ ಬೂಸ್ಟ್ ಅನ್ನ ಕೊಡ್ತಿದೆ. ಎಟರ್ನಲ್ ನಲ್ಲಿ ಇವತ್ತು 2% ಅರೌಂಡ್ ಅಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಅದಾನಿ ಪೋರ್ಟ್ಸ್ ಕೂಡ 2% ನಷ್ಟು ಕರೆಕ್ಟ್ ಆಗಿದೆ. ಟ್ರೆಂಟ್ ಅಲ್ಲಿ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿಯ 40ಕ್ಕೂ ಹೆಚ್ಚಿನ ಸ್ಟಾಕ್ ಗಳು ಇವತ್ತು ನೆಗೆಟಿವ್ ಆಗಿನೇ ಟ್ರೇಡ್ ಆಯ್ತು. ಎಂಟಾರ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ ನಲ್ಲಿ 11% ನ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಾ ಬರ್ತಿತ್ತು. ಆಲ್ ಟೈಮ್ ಹೈ ಲೆವೆಲ್ಸ್ ಅನ್ನ ಕೂಡ ಟಚ್ ಮಾಡಿತ್ತು. ಈ ಒಂದು ಕರೆಕ್ಷನ್ ಗೆ ರೀಸನ್ ಇವರ ಮೇಜರ್ ಕ್ಲೈಂಟ್ ಬ್ಲೂಮ್ ಎನರ್ಜಿ ಒಂದು AI ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತ ಇದ್ರು. ಸೊ ಈ ಒಂದು AI ಪ್ರಾಜೆಕ್ಟ್ ಈಗ ಸದ್ಯಕ್ಕೆ ಹೋಲ್ಡ್ ನಲ್ಲಿ ಇದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಎಂಟಾರ್ ಏನು ಆರ್ಡರ್ ಗಳು ಸಿಗಬೇಕಾಗಿತ್ತು ಅದೆಲ್ಲೋ ಒಂದ್ ಕಡೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನುವಂತ ರೀಸನ್ ಇಂದ ಎಂಟಾರ್ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಂಟಾರ್ ಟೆಕ್ನಾಲಜೀಸ್ ನ
55ರಿಂದ 65% ರೆವೆನ್ಯೂ ಏನಿದೆ ಈ ಬ್ಲೂಮ್ ಎನರ್ಜಿ ಅನ್ನುವಂಥ ಕ್ಲೈಂಟ್ ನಿಂದನೇ ಬರುತ್ತೆ. ಸೊ ಬ್ಲೂಮ್ ಎನರ್ಜಿಯ ಬಿಸ್ನೆಸ್ ನಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ಅದು ಎಂಟಾರ್ ನ ರೆವೆನ್ಯೂ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಹಾಕುತ್ತೆ. ಆ ಒಂದು ರೀಸನ್ ನಿಂದ ಎಂಟಾರ್ ಟೆಕ್ನಾಲಜೀಸ್ ನಲ್ಲಿ ಇವತ್ತು 11% ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಹಾಗೆ ಸಾಕಷ್ಟು ಜನ ಸ್ವಲ್ಪ ಕರೆಕ್ಷನ್ ಬಂದಾಗ ಪ್ರಾಫಿಟ್ಸ್ ಅನ್ನ ತಗೊಳ್ತಾ ಹೋಗ್ತಾರೆ. ಆಗ ಸೆಲ್ಲಿಂಗ್ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹೈಯರ್ ಲೆವೆಲ್ಸ್ ನಲ್ಲಿರುವಂತಹ ಸ್ಟಾಕ್ ಗಳಲ್ಲಿ ಈ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಹ್ಯುಂಡೈ ಮೋಟಾರ್ಸ್ ಇಂಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ 2.5% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ ಕೊಟ್ಟಂತ ಒಂದು ಕ್ಲಾರಿಫಿಕೇಶನ್ ಆಗಿರುತ್ತೆ. ಸೊ ಹ್ಯುಂಡೈ ಮೋಟಾರ್ಸ್ ನ ರಾ ಮೆಟೀರಿಯಲ್ ಸಪ್ಲೈಯರ್ ಚೆನ್ನೈನ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಲ್ಲಿ ಫೈರ್ ಇನ್ಸಿಡೆಂಟ್ ಆಗಿತ್ತು. ಇದರಿಂದ ಹ್ಯುಂಡೈ ಮೋಟಾರ್ಸ್ಗೆ ಏನು ರಾ ಮೆಟೀರಿಯಲ್ ಸಪ್ಲೈ ಆಗಬೇಕಾಗಿತ್ತು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ರಪ್ಷನ್ಸ್ ಆಗಿದೆ. ಇದರಿಂದ ಹ್ಯುಂಡೈ ಮೋಟಾರ್ನ ಒಂದು ಪ್ಲಾಂಟ್ ನಲ್ಲಿ ಪ್ರೊಡಕ್ಷನ್ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಆ ಒಂದು ಕ್ಲಾರಿಫಿಕೇಶನ್ ಅನ್ನ ಹ್ಯುಂಡೈ ಮೋಟಾರ್ಸ್ ಕೊಟ್ಟಿದ್ದಾರೆ. ಸೊ ಕೇವಲ ಒಂದು ಪ್ಲಾಂಟ್ ನಲ್ಲಿ ಮಾತ್ರ ಪ್ರೊಡಕ್ಷನ್ ಸ್ಲೋ ಡೌನ್ ಆಗಿದೆ. ಚೆನ್ನೈನ ಮಿಕ್ಕ ಪ್ಲಾಂಟ್ ಗಳಲ್ಲಿ ನಾರ್ಮಲ್ ಆಗಿ ಪ್ರೊಡಕ್ಷನ್ ಆಗ್ತಿದೆ ಅಂತ ಕ್ಲಾರಿಫಿಕೇಶನ್ ಬಂದಿದೆ. ಓವರ್ ಆಲ್ ಪ್ರೊಡಕ್ಷನ್ ಸೈಕಲ್ಗೆ ಎಫೆಕ್ಟ್ ಆಗ್ಬೋದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ರೀತಿಯ ಇಂಪ್ಯಾಕ್ಟ್ ಇಲ್ಲ ಅನ್ನುವಂಥ ಕ್ಲಾರಿಫಿಕೇಶನ್ ಬಂದಿರೋದ್ರಿಂದ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ ಪವರ್ ಸೆಕ್ಟರ್ಗೆ ಫಿನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡುವಂತ 2 PSU ಸೆಕ್ಟರ್ನ ಕಂಪನಿಗಳು PFC ಹಾಗೇನೆ REC. 2 ಕಂಪನಿಗಳು ಟ್ವಿನ್ ಬ್ರದರ್ಸ್ ಅಂತಾನೆ ಹೇಳ್ಬೋದಾಗುತ್ತೆ. ಈ 2 ಕಂಪನಿಗಳು ಈಗ ಮರ್ಜ್ ಆಗ್ತದೆ. ಇದಕ್ಕೆ ಪ್ರೆಸಿಡೆಂಟ್ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾದ ಅಪ್ರೂವಲ್ ಸಿಕ್ಕಿದೆ. ಸೊ ಈ ನ್ಯೂಸ್ ಸಾಕಷ್ಟು ದಿನಗಳ ಹಿಂದೆನೆ ಅನೌನ್ಸ್ ಆಗಿತ್ತು. ಬಟ್ ಫೈನಲ್ ಅಪ್ರೂವಲ್ ಸಿಕ್ಕಿರಲಿಲ್ಲ. ಬಟ್ ಈಗ ಗವರ್ಮೆಂಟ್ ನ ಕಡೆಯಿಂದ ಅಪ್ರೂವಲ್ ಸಿಕ್ಕಿರೋದ್ರಿಂದ 2 ಕಂಪನಿಗಳು ಮರ್ಜ್ ಆಗುತ್ತೆ. 2 ಕಂಪನಿಗಳು ಸಿಮಿಲರ್ ಬಿಸ್ನೆಸ್ ಅನ್ನೇ ಮಾಡ್ತಾರೆ. ಅದೇ ರೀಸನ್ ನಿಂದ ಈ ಒಂದು ಮರ್ಜರ್ ಆಗ್ತದೆ. ಸೊ ಯಾವ ಒಂದು ಕಂಪನಿ ಯಾವ ಕಂಪನಿಯಲ್ಲಿ ಮರ್ಜ್ ಆಗುತ್ತೆ ಅದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಬಟ್ ಒಂದು ಕಂಪನಿ ಮಾತ್ರ ಇನ್ಮೇಲೆ ಟ್ರೇಡ್ ಆಗುತ್ತೆ. ಇನ್ನೊಂದು ಕಂಪನಿ ಮೇನ್ ಕಂಪನಿಯಲ್ಲಿ ಮರ್ಜ್ ಆಗುತ್ತೆ. ಹಾಗೆ ಆ ಕಂಪನಿಯ ಶೇರ್ಸ್ ಗಳನ್ನು ಯಾರು ಓನ್ ಮಾಡ್ತಿರ್ತಾರೆ ಅವ್ರಿಗೆ ಇನ್ನೊಂದು ಕಂಪನಿ ಅಂದ್ರೆ ಮರ್ಜ್ಡ್ ಎಂಟಿಟಿ ಏನಿದೆ ಆ ಕಂಪನಿಯ ಶೇರ್ಸ್ ಗಳನ್ನ ಸ್ವಾಪ್ ರೇಷಿಯೋನ ಬೇಸಿಸ್ ಮೇಲೆ ಕೊಡ್ತಾರೆ. ಏಜಿಸ್ ಲಾಜಿಸ್ಟಿಕ್ಸ್ ಸ್ಟಾಕ್ ಪ್ರೈಸ್ ನಲ್ಲಿ ಒಂದೇ ದಿನ 18% ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದಕ್ಕೆ ರೀಸನ್ ಏಜಿಸ್ ಲಾಜಿಸ್ಟಿಕ್ ನಲ್ಲಿ JM ಫಿನಾನ್ಷಿಯಲ್ಸ್ 50% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ 1200 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ರು. ಬಟ್ ಒಂದೇ ದಿನ ಸ್ಟಾಕ್ 18% ನಷ್ಟು ಗೇನ್ ಆಗಿದೆ. ಹಾಗೆ ಕಳೆದ 2-3 ಟ್ರೇಡಿಂಗ್ ಸೆಷನ್ಸ್ ಗಳಿಂದ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ. LPG ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಗೆ ಕಾರಣ ಆಗುತ್ತೆ ಅನ್ನೋದು JM ಫಿನಾನ್ಷಿಯಲ್ಸ್ ನ ವ್ಯೂ ಆಗಿರುತ್ತೆ. ಸೊ ಆ ಒಂದು ರೀಸನ್ ಇಂದ ಸ್ಟ್ರಾಂಗ್ ಟಾರ್ಗೆಟ್ಸ್ ಬಂದಿದೆ. ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಸಸ್ಟೈನ್ ಆಗ್ತದೆ. ಸ್ಟಾಕ್ ಇವತ್ತು 8% ನಷ್ಟು ಗೇನ್ ಆಯಿತು. ಫಿಫಾ ವರ್ಲ್ಡ್ ಕಪ್ ನ ಟೆಲಿಕಾಸ್ಟ್ ರೈಟ್ ಅನ್ನ ಕಂಪನಿ ಪಡ್ಕೊಂಡಿದ್ದಾರೆ. ಆ ಒಂದು ನ್ಯೂಸ್ ನಿಂದ ಸ್ಟಾಕ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಇತ್ತು. ಈಗ ಕಂಪನಿ ಫಂಡ್ ರೈಸಿಂಗ್ ನ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. 2300 ಕೋಟಿಯ ಫಂಡ್ ರೈಸಿಂಗ್ ಆಗುತ್ತೆ. ಸೊ ಯಾವ ಒಂದು ಮಾರ್ಗದಲ್ಲಿ ಫಂಡ್ ರೈಸಿಂಗ್ ಅನ್ನ ಮಾಡ್ತೀವಿ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ. ಬಟ್ ಈ ಒಂದು ಫಂಡ್ ರೈಸಿಂಗ್ ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಒಳ್ಳೆ ಒಂದು ವ್ಯೂವರ್ಶಿಪ್ ಸಿಕ್ಕು ಅಡ್ವರ್ಟೈಸಿಂಗ್ ನಿಂದ ಒಳ್ಳೆ ಒಂದು ಅಮೌಂಟ್ ಏನಾದರೂ ಜನರೇಟ್ ಆದ್ರೆ ಕಂಪನಿ ಮತ್ತೆ ಪ್ರಾಫಿಟಬಲ್ ಆಗ್ಬೋದು. ಸೊ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಇವರು ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. RBL ಬ್ಯಾಂಕ್ ಅಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕಂಟಿನ್ಯೂ ಆಗ್ತದೆ. RBL ಬ್ಯಾಂಕ್ ಇವತ್ತು 52 ವೀಕ್ ಹೈ ಲೆವೆಲ್ಸ್ ಅನ್ನ ಟಚ್ ಮಾಡಿದೆ. ಸೊ ಇದಕ್ಕೆ ರೀಸನ್ HDFC ಬ್ಯಾಂಕ್ ನ ಎಕ್ಸಿಕ್ಯೂಟಿವ್ ಒಬ್ರು RBL ಬ್ಯಾಂಕ್ ನ CFO ಆಗಿ ಅಪಾಯಿಂಟ್ ಆಗ್ತಿದ್ರೆ. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ RBL ಬ್ಯಾಂಕ್ ಗೆ ಪಾಸಿಟಿವ್ ಆಗುತ್ತೆ. ಆ ರೀಸನ್ ಇಂದ ಸ್ಟಾಕ್ ನಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ವ್ಯಾಸ್ಕಾನ್ ಇಂಜಿನಿಯರ್ಸ್ ಈ ಒಂದು ಕಂಪನಿಯ ಸ್ಟಾಕ್ ಪ್ರೈಸ್ ನಲ್ಲಿ 5% ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಈ ಕಂಪನಿಗೆ ಗುವಾಹಟಿಯ RBI ಕ್ವಾರ್ಟರ್ಸ್ ಅನ್ನ ರೀಡೆವಲಪ್ ಮಾಡುವಂತ ಕಾಂಟ್ರಾಕ್ಟ್ ಸಿಕ್ಕಿದೆ. ಈ ಒಂದು ಕಾಂಟ್ರಾಕ್ಟ್ 347 ಕೋಟಿಯ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಸಣ್ಣ ಸಣ್ಣ ಕಂಪನಿಗಳಿಗೆ ಇಷ್ಟು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದಾಗ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಇರುತ್ತೆ. ಅದೇ ರೀತಿಯ ಮೊಮೆಂಟಮ್ ವ್ಯಾಸ್ಕಾನ್ ಇಂಜಿನಿಯರ್ಸ್ ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. IPOಗಳ ವಿಚಾರಕ್ಕೆ ಬಂದಾಗ ಹೆಕ್ಸಾಗನ್ ನ್ಯೂಟ್ರಿಷನ್ ನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ನಾಳೆ ಶುಕ್ರವಾರ ಈ ಒಂದು IPO ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಕೇವಲ ₹1.40 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಹೆಚ್ಚಿನ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಕಾಣಿಸ್ತಿಲ್ಲ. ಸೊ ಪ್ರತಿ ಲಾಟ್ ನ ಮೇಲೆ ₹500 ಅಷ್ಟು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಮಾರ್ಕೆಟ್ ಏನಾದ್ರೂ ವೀಕ್ ಆಗಿದ್ರೆ ಫ್ಲಾಟ್ ಆಗೇನೆ IPO ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಟೈಮ್ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ಕೊಳ್ಳಿ. ಒಳ್ಳೆ ಒಂದು ಪ್ರಾಫಿಟ್ಸ್ ಇದ್ದಾಗ ಎಕ್ಸಿಟ್ ಆಗೋದೇ ಬೆಟರ್ ಆಗುತ್ತೆ. ಇವತ್ತಿನ ಆಕ್ಟಿವಿಟಿಯನ್ನ ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ 2000 ಕೋಟಿ ಅರೌಂಡ್ ಅಲ್ಲಿ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ DIIs ಒಂದು ಸ್ಟ್ರಾಂಗ್ ಬೈಯಿಂಗ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. 4224 ಕೋಟಿ ಅಮೌಂಟ್ ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ.
ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗಳಿಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.